ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 26ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷದ ತದಿಗೆಯ ತಿಥಿ ಈ ದಿನ ಇದೆ. ಅಂದರೆ 3ನೇ ದಿವಸ ತೃತೀಯ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 15 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5 ಗಂಟೆ 32 ನಿಮಿಷದವರೆಗೆ ಇರಲಿದೆ. ನಂತರ ಚಿತ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 56 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 8 ನಿಮಿಷದವರೆಗೆ ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 31 ನಿಮಿಷದಿಂದ ಸಂಜೆ 5 ಗಂಟೆ 4 ನಿಮಿಷದವರೆಗೆ. ಉಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 58 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 52 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 30 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 22 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 1 ಗಂಟೆ 14 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 7 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 36 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳು ಕೂಡ ತುಂಬ ಅನುಕೂಲಕರವಾದಂಥ ಒಂದು ಫಲಿತಾಂಶವನ್ನು ತರುತ್ತೆ. ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ ಖರೀದಿ ಮಾಡುವಂಥ ಕೆಲಸ ಕಾರ್ಯಗಳಾಗಲಿ ತುಂಬ ಅನುಕೂಲಕರವಾದಂಥ ಒಂದು ಸನ್ನಿವೇಶದಿಂದ ಕೂಡಿರುತ್ತೆ. ಹಾಗಾಗಿ ಈ ಭೂಮಿಯ ವ್ಯವಹಾರದಿಂದ ಈ ದಿನ ನಿಮಗೆ ತುಂಬ ಲಾಭ ಇದೆ.
ಹಾಗೆ ಈ ಕುಜನನ್ನು ಅಧಿಕಾರಕ್ಕೆ, ಶಕ್ತಿಗೆ, ಸಾಹಸಕ್ಕೆ ಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ, ಯಾರು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ, ಕ್ರೀಡಾಪಟುಗಳಿಗೆ ತುಂಬ ಯಶಸ್ವಿ ದಿನ. ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಇಲ್ಲಿ ತುಂಬ ಅವಕಾಶಗಳಿರುವಂಥ ಸಂದರ್ಭ. ಹಾಗೆ ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಅಂಥವ್ರಿಗೂ ಕೂಡ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವು ವಿಶೇಷ ಮಾಹಿತಿಗಳು ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಒಟ್ಟಾರೆ ಈ ದಿನ ಕುಜನಿಂದ ಸಾಹಸ ಕೆಲಸಗಳನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಆದರೆ ಅದೇ ಕುಜನನ್ನು ಅಹಂಕಾರಕ್ಕೆ ಮತ್ತು ಆಕ್ರಮಣ ಮಾಡುವಂಥ ಬುದ್ಧಿಗೂ ಕೂಡ ಕಾರಕ ಅಂತ ಹೇಳುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸದ ಒಂದು ಗರಿಷ್ಠ ಮಟ್ಟ ಮೀರಬಾರ್ದು. ಹಾಗಾಗಿ ನಿಮ್ಮ ಎಲ್ಲ ವ್ಯವಹಾರಗಳನ್ನು ಕೂಡ ಒಂದು ಚೌಕಟ್ಟಿನೊಳಗೆ, ಒಂದು ಮಿತಿಯೊಳಗೆ ಈ ದಿನ ಮುಂದುವರಿಸಿ. ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗಾಗಿ ವ್ಯಕ್ತಿಗಳ ಮಧ್ಯೆ ಇರುವಂಥ ಸಂಬಂಧಗಳು ಕೂಡ ಬಹಳ ಲಾಭದಾಯಕವಾಗಿ ಪರಿಣಮಿಸುತ್ತೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 35 ನಿಮಿಷದಿಂದ ರಾತ್ರಿ 8 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ನಿಮ್ಮ ವ್ಯವಹಾರಗಳಾಗಲಿ ಅಥವಾ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳಾಗಲಿ ತುಂಬ ನಿಧಾನವಾಗಿ ನಡೆಯುತ್ತೆ. ಹಾಗಾಗಿನೇ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಇದರಿಂದ ಮನಸ್ಸಿಗೆ ಬೇಸರ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನೀವು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 23 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 38 ನಿಮಿಷದಿಂದ ರಾತ್ರಿ 7 ಗಂಟೆ 35 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 20 ನಿಮಿಷದಿಂದ ರಾತ್ರಿ 2 ಗಂಟೆ 18 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ತುಂಬ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಯಾವುದೇ ಚಟುವಟಿಕೆಗಳನ್ನು, ನಿಮ್ಮ ಯಾವುದೇ ರೀತಿಯ ಪ್ರಯಾಣವನ್ನು ಈ ದಿನದ ಶುಭ ಮುಹೂರ್ತದಲ್ಲಿ ಅಂದರೆ ರವಿ ಹೋರಾದಲ್ಲಿ ಆರಂಭ ಮಾಡ್ಬೋದು. ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳುವಂಥ ವಿಚಾರ ಆಗಲಿ, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದೆಲ್ಲವೂ ಕೂಡ ಈ ದಿನ ರವಿ ಹೋರಾದಲ್ಲಿ ಆರಂಭ ಆಗಿದ್ದರೆ ಉತ್ತಮವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವರು. ಹಾಗೆ ಅನಿರೀಕ್ಷಿತವಾಗಿ ಈ ದಿನ ನಿಮ್ಮ ಹೋಟೆಲ್ ಉದ್ಯಮದಲ್ಲಿ ಏನೇ ಏರುಪೇರುಗಳಾದರೆ ಅದಕ್ಕೆ ಚಂದ್ರನೇ ಕಾರಕನಾಗ್ತಾನೆ. ಹಾಗಾಗಿ ಈ ದಿನ ಚಂದ್ರನಿಂದ ನಿಮಗೆ ಮಿಶ್ರ ಫಲಗಳಿರುತ್ತೆ. ಹಾಗಾಗಿನೇ ಈಗ ಹೇಳಿದಂತಹ ಕೆಲಸ ಕಾರ್ಯಗಳನ್ನು ಚಂದ್ರ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಹೋಟೆಲ್ ಬಿಸ್ನೆಸ್ನವರಾಗಲಿ ಅಥವಾ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂಥವರಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ ಇರುವಂಥ ಚಂದ್ರಹೋರಾದ ಸಮಯದಲ್ಲಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 35 ನಿಮಿಷದಿಂದ ಸಂಜೆ 6 ಗಂಟೆ 38 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 23 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಒಳ್ಳೆಯ ಹೊರದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳಲ್ಲಿ ಸಿಗುವಂಥ ಒಂದು ಪ್ರತಿಫಲಗಳು ಏನಿದೆ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ನೋಡಿಕೊಳ್ಳಿ. ಈ ಎಲ್ಲ ವಿದ್ಯಮಾನಗಳನ್ನು ನೀವು ಗಮನಿಸಿದ್ರೆ ನೀವು ಪ್ರತಿನಿತ್ಯ ನಿಮ್ಮ ಶುಭ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಬೇಕಾದಂಥ ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಬಹುದು. ತಮ್ಮ ಮನೆ ದೇವರು, ಕುಲದೇವರು ತಮಗೆಲ್ಲರಿಗೂ ಕೂಡ
ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಅದರಲ್ಲೂ ಈ ದಿನ ಸ್ವರ್ಣಗೌರಿಯ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಸ್ವರ್ಣಗೌರಿ ವ್ರತ, ಈ ಗೌರಿ ಹಬ್ಬ ಅಂತಲೇ ಇದು ಹೆಸರಾಗಿರುವಂಥದ್ದು. ಭಾದ್ರಪದ ಮಾಸದ ತದಿಗೆಯ ದಿನ ಅಂದರೆ ಗಣೇಶ ಚತುರ್ಥಿಯ ಹಿಂದಿನ ದಿನ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಬ್ಬ ಗಣೇಶನ ತಾಯಿ ಎಂದೇ ಪೂಜಿಸಲ್ಪಡುವಂಥ ಪಾರ್ವತಿ ಮಾತೆಯ ಆಚರಣೆ ಇದು. ಪಾರ್ವತಿಯನ್ನೇ ಗೌರಿ ಅಂತ ಹೇಳಿ ಸಂಕೇತಿಸುವಂಥದ್ದು. ಇದನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಆಚರಣೆ ಮಾಡ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ದೀರ್ಘ ಸುಮಂಗಲಿಯಾಗಿರಲಿ ಅಂತಲೇ ಇದನ್ನು ಆಚರಣೆ ಮಾಡುವಂಥದ್ದು. ಇಲ್ಲಿ ಗಣೇಶನ ತಾಯಿ ಮತ್ತು ಶಿವನ ಪತ್ನಿ ಗೌರಿ ತನ್ನ ಭಕ್ತರಿಗೆ ಧೈರ್ಯವನ್ನು, ಶಕ್ತಿಯನ್ನು ದಯಪಾಲಿಸುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥವಳು. ಹಾಗಾಗಿನೇ ತಾಯಿಯನ್ನು ಗೌರಿ ಅಂತ ಹೇಳಿ ಪೂಜೆ ಮಾಡ್ತಾರೆ. ಅದರಲ್ಲೂ ಗೌರಿ ಆದಿಶಕ್ತಿ ಮಹಾಮಾಯನ ಅವತಾರ ಅನ್ನುವಂಥ ನಂಬಿಕೆ ಇದೆ. ಗೌರಿ ಶಿವನ ಶಕ್ತಿ. ಯಾವುದೇ ವಿವಾಹಿತ ಮಹಿಳೆ ತನ್ನ ಹೆತ್ತವರ ಮನೆಗೆ ಬರುವಂತೆ ಭಾದ್ರಪದ ಮಾಸದ 3ನೆಯ ದಿನ ಅಥವಾ ಈ ತದಿಗೆಯ ದಿನ ಗೌರಿ ಮನೆಗೆ ಬರ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಮರುದಿನ ಗೌರಿಯ ಪುತ್ರ ಗಣೇಶ ಬಂದು ಕೈಲಾಸ ಪರ್ವತಕ್ಕೆ ವಾಪಸ್ಸು ಕರೆದುಕೊಂಡು ಹೋಗ್ತಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿನೇ ದೇವಿಯನ್ನು ಸಮಾಧಾನಪಡಿಸುವಂಥ ಸಲುವಾಗಿ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಗೌರಿ ವಸಂತ, ರಕ್ಷಣೆ, ಫಲವತ್ತತೆ, ಸುಗ್ಗಿ, ಸೌಂದರ್ಯ, ಹಾಸ್ಯ, ತಾರುಣ್ಯ ಇವು ಈಕೆಯ ಪ್ರತೀಕವಾಗಿ ಇರುವಂಥದ್ದು. ಆಕೆ ಕ್ಷೀರ ಸಮುದ್ರದಿಂದ ಜನಿಸಿದಂಥವಳು. ಮತ್ತು ಆಕೆಯ ಹೆಸರು ಚಿನ್ನದವಳು ಅನ್ನುವಂಥ ಒಂದು ಅರ್ಥವನ್ನು ಹೇಳುತ್ತೆ. ಅದಕ್ಕಾಗಿಯೇ ಸ್ವರ್ಣಗೌರಿ ಅನ್ನುವಂಥ ಹೆಸರಿರುವಂಥದ್ದು. ಇದು ಸೂರ್ಯನೊಂದಿಗೆ ಇರುವಂಥ ಸಂಪರ್ಕವನ್ನು ಸೂಚಿಸುತ್ತೆ. ಹಾಗಾಗಿನೇ ಪಾರ್ವತಿ ದೇವಿಯ ಅಭಿವ್ಯಕ್ತಿಗಳಲ್ಲಿ ಗೌರಿ ದೇವತೆ ಕೂಡ ಒಬ್ಬಳಾಗಿ ಇರುವಂಥದ್ದು. ಆದ್ದರಿಂದಲೇ ಗೌರಿಯನ್ನ ದೈವಿಕ ಶಕ್ತಿ ಅಂತ ಹೇಳಿ ಕರೀತಾರೆ, ದೇವತೆ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗೆ ಪತಿ ಶಿವನಿಗೆ ಪರಿಪೂರ್ಣವಾದಂಥ ಹೆಂಡತಿ ಅಂತ ಹೇಳಿನೇ ಪರಿಗಣಿಸಲ್ಪಡುವಂಥದ್ದು. ಅದಕ್ಕಾಗಿಯೇ ಶಿವನನ್ನು ಅರ್ಧನಾರೀಶ್ವರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಗೌರಿ ಶುದ್ಧತೆಗೆ ಮತ್ತು ಕಠಿಣತೆಗೆ ಸ್ಪಷ್ಟ ನಿರೂಪಣೆಯನ್ನು ಹೊಂದಿರುವಂಥವಳು. ಹಾಗಾಗಿ ಶಿವನನ್ನು ಮದುವೆ ಆಗಲೇಬೇಕು ಅಂತ ಹೇಳಿ ತೀವ್ರವಾದ ತಪಸ್ಸನ್ನು ಮಾಡಿದಂತಹ ಕನ್ಯೆ ಗೌರಿ ತನ್ನ ಹಿಂದಿನ ಉಗ್ರ ರೂಪ ಕಾಳಿ ದೇವತೆ ಇದು ಮುಕ್ತಾಯಗೊಂಡ ಮೇಲೆ ತನ್ನ ಕಪ್ಪು ಮೈಬಣ್ಣವನ್ನು ತೊಡೆದು ಹಾಕಲಿಕ್ಕೆ ಅವಳು ತೀವ್ರವಾದ ತಪಸ್ಸನ್ನು ಮಾಡ್ತಾಳೆ. ಜೊತೆಗೆ ಇನ್ನೊಂದು ದಂತಕತೆ ಇದೆ. ಏನಂದರೆ ಪಾರ್ವತಿ ಮೊದಲು ಶಿವನನ್ನು ಮೋಹಿಸಲಿಕ್ಕೆ ಪ್ರಾರಂಭ ಮಾಡಿದಂಥದ್ದು. ಆದರೆ ಶಿವ ಅವಳ ಕಪ್ಪು ಚರ್ಮವನ್ನು ದ್ವೇಷಿಸ್ತಾನೆ. ಅವಳು ಅಷ್ಟೊಂದು ಆಕರ್ಷಕವಾಗಿಲ್ಲ ಅಂತ ಹೇಳೇನೆ ದೂರ ಮಾಡಿಬಿಡ್ತಾನೆ. ಬಳಿಕ ಕಾಡಿಗೆ ತೆರಳಿದಂತಹ ಪಾರ್ವತಿ ಅಲ್ಲಿ ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ರೂಢಿಸ್ಕೊಳ್ತಾಳೆ. ತನ್ನ ದೈಹಿಕ ಸ್ವಭಾವದ ಪಾಂಡಿತ್ಯದ ಮೂಲಕ ಬ್ರಹ್ಮನ ಗಮನವನ್ನು ಸೆಳೆದು ಬ್ರಹ್ಮನಿಂದ ಒಂದು ವರವನ್ನು ಪಡ್ಕೊಳ್ತಾಳೆ. ಆ ವರ ಏನು ಅಂತ ಹೇಳಿದ್ರೆ, ತಪಸ್ಸು ಮಾಡ್ತಾ ಇರುವಂಥ ಶಿವ ಕಣ್ತೆರೆದು ತನ್ನನ್ನು ನೋಡಬೇಕು, ತನ್ನನ್ನು ವಿವಾಹ ಆಗಬೇಕು, ಜೊತೆಗೆ ತನ್ನ ಕಪ್ಪಾದ ಚರ್ಮವನ್ನು ತೊಡೆದು ಹಾಕಿ ಅಲ್ಲಿ ಒಂದು ಗೌರವ ವರ್ಣ ಬರಬೇಕು, ಅಂದರೆ ಬಿಳಿಯ ಬಣ್ಣ ಬರಬೇಕು ಅಂತ ಹೇಳಿ ಪಾರ್ವತಿ ಕೇಳ್ಕೊಳ್ತಾಳೆ. ಹಾಗಾಗಿ ಬ್ರಹ್ಮ ಕತ್ತಲೆಯನ್ನು ತೆಗೆದುಕೊಂಡು ಕಾಳಿದೇವಿಯನ್ನು ಅಲ್ಲಿ ಸೃಷ್ಟಿ ಮಾಡ್ತಾನೆ. ನಂತರ ಪಾರ್ವತಿಗೆ ಚಿನ್ನದ ಬಣ್ಣವನ್ನು ನೀಡ್ತಾನೆ. ಹಾಗಾಗಿ ಗೌರಿ ಅಂದಿನಿಂದ ಸ್ವರ್ಣಗೌರಿ ಆದ್ಲು ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿನೇ ಅವಳು ಚಿನ್ನದ ಬಣ್ಣವನ್ನು ಹೊಂದಿರುವಂಥವಳು. ಜೊತೆಗೆ ಅಕ್ಕಿ ಮತ್ತು ಧಾನ್ಯದ ಸಂಕೇತವಾಗಿ ಗೌರಿ ನಿಲ್ಲುವಂಥವಳು. ಅಂದರೆ ಫಲವತ್ತತೆಯ ದೇವತೆ ಅಂತಲೇ ಗೌರಿಯನ್ನು ಆರಾಧನೆ ಮಾಡುವಂಥದ್ದಿದೆ. ಇಲ್ಲಿ ಈ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಗೌರಿ ಪೂಜೆ ಒಂದು ಪ್ರಮುಖ ಆಚರಣೆಯಾಗಿ ಇದೆ. ಏಕೆಂದರೆ ವಿವಾಹಿತ ಮಹಿಳೆಯರು ಗೌರಿ ದೇವಿಯನ್ನು ಸಿಂಧೂರದಿಂದ ಪೂಜೆ ಮಾಡ್ತಾರೆ, ಅರಿಶಿನ ಕುಂಕುಮದಿಂದ ಪೂಜೆ ಮಾಡ್ತಾರೆ. ಏಕೆಂದರೆ ತಮ್ಮ ಸೌಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಪೂಜೆ ಇದು. ಹಾಗಾಗಿನೇ ವಿವಾಹಿತ ಸ್ತ್ರೀಯರು ತಮ್ಮ ಮಾಂಗಲ್ಯ ಗಟ್ಟಿಯಾಗಿರಲಿ ಅಂತ ಹೇಳಿ ಗೌರಿಯನ್ನು ಪೂಜೆ ಮಾಡಿದ್ರೆ, ಅವಿವಾಹಿತ ಯುವತಿಯರು ಸದ್ಗುಣಶೀಲವಾದಂಥ ಪತಿ ಸಿಕ್ಲಿ ಅಂತ ಹೇಳಿ ಗೌರಿಯನ್ನು ಪೂಜೆ ಮಾಡ್ತಾರೆ. ಹಾಗೆ ಈ ಪುರಾಣಗಳ ಪ್ರಕಾರ ಗೌರಿ ಬ್ರಹ್ಮಾಂಡದ ಮೂಲವಾಗಿ ಇರುವಂಥವಳು, ಮಾತೃದೇವತೆ ಈಕೆ, ಶಕ್ತಿ ದೇವತೆ ಈಕೆ. ಹಾಗಾಗಿನೇ ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸಿರುವಂಥ ಗೌರಿಯನ್ನು ಪೂಜೆ ಮಾಡುವಂಥದ್ದೇ ಈ ಸ್ವರ್ಣಗೌರಿ ವ್ರತ.
ಹಾಗಾಗಿ ಆಗಸ್ಟ್ 26ನೇ ತಾರೀಕು ಮಂಗಳವಾರದ ದಿನ ಈ ತದಿಗೆ ಇರುವಂಥ ತಿಥಿಯ ಸಂದರ್ಭದಲ್ಲಿ ಗೌರಿ ವ್ರತವನ್ನು ಮಾಡ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ಬಹಳ ವಿಶೇಷವಾಗಿ ಆಚರಿಸಲ್ಪಡುವಂಥ 2 ಹಬ್ಬಗಳು ಅಂತ ಹೇಳಿದ್ರೆ ಅದು ಸ್ವರ್ಣಗೌರಿ ಹಬ್ಬ ಮತ್ತೆ ಗಣಪತಿ ಹಬ್ಬ. ಇಲ್ಲಿ ನೋಡಿ, ಪ್ರತಿ ಹಿಂದೂ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗೌರಿಯನ್ನಾಗಲಿ ಅಥವಾ ಗಣಪತಿಯನ್ನಾಗಲಿ ಆರಾಧನೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಕುಟುಂಬದ ನೆಮ್ಮದಿಗಾಗಿ, ಕುಟುಂಬಕ್ಕೆ ಸಂಪತ್ತಿಗಾಗಿ, ಸಮೃದ್ಧಿಗಾಗಿ, ಹಾಗೆ ವಂಶದ ನಿರಂತರತೆಗಾಗಿ, ಮೋಕ್ಷಕ್ಕಾಗಿ ಹಿಡಿದ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳೇನೆ ಈ ಸ್ವರ್ಣಗೌರಿ ವ್ರತವನ್ನ, ವರಸಿದ್ಧಿ ವಿನಾಯಕ ವ್ರತವನ್ನ ಆಚರಣೆ ಮಾಡುವಂಥದ್ದು. ಇಲ್ಲಿ ಈ ಭಾರತದಲ್ಲಿ, ಅದರಲ್ಲೂ ಉತ್ತರ ಭಾಗದಲ್ಲಿ ಸ್ವರ್ಣಗೌರಿ ವ್ರತವನ್ನ ಹರಿಯಾಲಿ ತೀಜ್ ಅಂತ ಹೇಳಿ ಕರೆಯುವಂಥದ್ದು ಇದೆ. ಅಂದ್ರೆ ಮಂಗಳಕರವಾದಂತಹ, ಅಷ್ಟೇ ಪುಣ್ಯಕರವಾದಂತಹ ಹಬ್ಬ ಅಂತ ಹೇಳಿ ಇದನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ದೇವಿ ಮಹಾತ್ಮೆಯನ್ನ ನೀವು ಓದಿದ್ರೆ ಅದರಲ್ಲಿ ಸ್ವರ್ಣಗೌರಿಯ ವ್ರತದ ಉಲ್ಲೇಖ ಇದೆ, ಬಹಳ ವಿಶೇಷವಾಗಿದೆ. ಅದರಲ್ಲೂ ಒಂದು ದಂತಕತೆ, ಇದು ಈ ಸ್ವರ್ಣಗೌರಿಯ ವ್ರತದ ಮಹತ್ವವನ್ನ ವಿವರಿಸುವಂಥದ್ದು. ಒಮ್ಮೆ ಈ ಚಂದ್ರಪ್ರಭಾ ಅನ್ನುವಂಥ ರಾಜ ಸರಸ್ವತಿ ನದಿಯ ದಡದಲ್ಲಿರುವಂಥ ವಿಮಲಾಪುರವನ್ನ ಆಳ್ತಾ ಇರ್ತಾನೆ. ಅವನಿಗೆ 2 ಪತ್ನಿಯರಿರ್ತಾರೆ. ಒಮ್ಮೆ ರಾಜ ಬೇಟೆಯಾಡಲಿಕ್ಕೆ ಒಂದು ಅರಣ್ಯವನ್ನ ಪ್ರವೇಶ ಮಾಡ್ತಾನೆ. ಇದ್ದಕ್ಕಿದ್ದ ಹಾಗೇನೆ ಆ ಅರಣ್ಯದ ಮಧ್ಯದಲ್ಲಿದ್ದಂತಹ ಒಂದು ಕೊಳದ ಬಳಿ ಹಲವಾರು ಮಹಿಳೆಯರು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂಥದ್ದನ್ನ ನೋಡ್ತಾನೆ. ಹಾಗೆ ಆ ಮಹಿಳೆಯರನ್ನ ಕುರಿತು ಅವರು ಯಾವ ಪೂಜೆಯನ್ನ ಮಾಡ್ತಾ ಇದ್ದಾರೆ, ಅದರ ಮಹತ್ವ ಏನು ಅಂತ ಹೇಳಿ ಕೇಳ್ತಾನೆ. ಆಗ ಆ ಮಹಿಳೆಯರು ತಾವು ಸ್ವರ್ಣಗೌರಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೇವೆ, ಅದು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸತ್ತೆ, ಹಾಗೆ ತಮಗೆ ಮುತ್ತೈದೆತನ ಲಭಿಸತ್ತೆ ಅನ್ನುವಂಥ ಒಂದು ವಿಚಾರವನ್ನ ತಿಳಿಸ್ತಾರೆ. ರಾಜ ಆ ಕಥೆಯನ್ನು ಕೇಳಿ ತುಂಬ ಸಂತೋಷ ಪಡ್ತಾನೆ. ಮತ್ತೆ ಅವರು ಕಟ್ಟಿಕೊಂಡಿದ್ದಂತಹ ಪವಿತ್ರ ದಾರ ಏನಿದೆ ಅದನ್ನು ಕೂಡ ತನ್ನ ಬಲ ಮಣಕಟ್ಟಿಗೆ ಕಟ್ಟಿಸಿಕೊಂಡು ತನ್ನ ಅರಮನೆಗೆ ಹಿಂತಿರುಗಿ ಬರ್ತಾನೆ. ಇಲ್ಲಿ ಅರಮನೆಗೆ ಹಿಂತಿರುಗಿ ಬಂದಂತಹ ರಾಜ ತನ್ನ 2 ಪತ್ನಿಯರಿಗೂ ಕೂಡ ವ್ರತದ ಬಗ್ಗೆ ವಿವರಣೆ ನೀಡ್ತಾನೆ. ಅವನ ನಿರೂಪಣೆಗೆ ಕೋಪಗೊಂಡಂತಹ ಮೊದಲ ಪತ್ನಿ ಅವನ ಬಲಗೈ ಮಣಿಕಟ್ಟಿನಿಂದ ಆ ದಾರವನ್ನು ಒಂದು ಕಿತ್ತು ಬಿಸಾಕ್ತಾಳೆ. ಆ ಬಿಸಾಕುವಂಥ ರಭಸದಲ್ಲಿ ಆ ದಾರ ಒಂದು ಒಣಗಿದ ಗಿಡದ ಮೇಲೆ ಬೀಳುತ್ತೆ. ಕೆಲವು ದಿನಗಳ ನಂತರದಲ್ಲಿ ಆ ಒಣಗಿನ ಸಸ್ಯದಿಂದ ತಾಜಾ ಎಲೆಗಳು ಮೊಳಕೆ ಹೊಡೆಯುತ್ತೆ. ಅಂದರೆ ಒಣಗಿ ಹೋಗಿದ್ದಂತಹ ಮರವು ಕೂಡ ಚಿಗುರುತ್ತೆ. ಇದನ್ನು ಗಮನಿಸಿದಂತಹ ರಾಜನ 2ನೇ ಪತ್ನಿ ಆ ಗಿಡದಿಂದ ಆ ದಾರವನ್ನು ತೆಗೆದುಕೊಂಡು ಮಣಿಕಟ್ಟಿನ ಮೇಲೆ ಕಟ್ಟಿಕೊಂಡು ಪೂಜೆಯನ್ನು ನೆರವೇರಿಸ್ತಾಳೆ. ಆಗ ರಾಜನ ಸಮೃದ್ಧಿ, ಪ್ರಜೆಗಳ ಕ್ಷೇಮ ತಾನಾಗಿ ಹೆಚ್ಚಾಗ್ಬಿಡುತ್ತೆ. ಹಾಗೆ ಈ ಮೊದಲ ಪತ್ನಿ ವ್ರತದ ಬಗ್ಗೆ ಅಜ್ಞಾನವನ್ನು ಹೊಂದಿದ್ದು ಅಪಮಾನ ಮಾಡಿದ್ರಿಂದ ಅರಮನೆಯನ್ನು ತೊರೆಯಬೇಕಾಯಿತು. ಕಾಡುಗಳಲ್ಲಿ ಅಲೆದಾಡಲಿಕ್ಕೆ ಆರಂಭ ಮಾಡ್ತಾಳೆ, ತುಂಬ ಕಷ್ಟಪಡ್ತಾಳೆ. ಹಾಗೆ ಅವಳಿಗೆ ಸಮಾಧಾನ ಅನ್ನೋಂಥದ್ದೇ ಇರಲ್ಲ. ಹಾಗೆ ಆ ಕಾಡಿನ ಮಧ್ಯಭಾಗದಲ್ಲಿದ್ದಂತಹ ಕೊಳದ ಬಳಿ ಮುಂದಿನ ವರ್ಷದಲ್ಲಿ ಅದೇ ಮಹಿಳೆಯರು ಸ್ವರ್ಣಗೌರಿಯ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಂಥದ್ದನ್ನು ನೋಡಿ ಅದರಿಂದ ಅವಳಿಗೆ ಸಂತೋಷ ಉಂಟಾಗುತ್ತೆ. ತಾನು ಮಾಡಿದಂತಹ ಕಾರ್ಯಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾಳೆ. ಹಾಗೆ ಸ್ವರ್ಣಗೌರಿಯನ್ನು ಆಕೆ ಕೂಡ ಪ್ರಾರ್ಥನೆ ಮಾಡಿದಾಗ ಗೌರಿ ಅವಳ ಮುಂದೆ ಕಾಣಿಸಿಕೊಂಡು ಅವಳನ್ನು ಸಮಾಧಾನ ಮಾಡಿ, ನೀನು ಕೂಡ ಅರಮನೆಗೆ ಹೋಗಿ ಸ್ವರ್ಣಗೌರಿಯ ವ್ರತವನ್ನು ಆಚರಣೆ ಮಾಡು ಅಂತ ಹೇಳಿ ಆಕೆಗೆ ದಾರಿಯನ್ನು ತೋರಿಸ್ತಾಳೆ. ಹಾಗೆ ಮೊದಲ ಪತ್ನಿ ಕೂಡ ಗೌರಿಯ ವ್ರತವನ್ನು ಆಚರಣೆ ಮಾಡಿದ್ರಿಂದ ತನ್ನ ಪತಿಯ ಪ್ರೀತಿಯನ್ನು ಮತ್ತೆ ಸಂಪಾದನೆ ಮಾಡಿಕೊಳ್ತಾಳೆ, ಸಂತೋಷದಿಂದ ಜೀವನವನ್ನು ನಡೆಸ್ತಾಳೆ ಅನ್ನುವಂಥ ಉಲ್ಲೇಖ ಇದೆ. ಇಲ್ಲಿ ಈ ಸ್ವರ್ಣಗೌರಿ ಪೂಜೆಯನ್ನು ಮಾಡೋದರಿಂದ ಬಹಳ ವಿಶೇಷವಾದಂಥ ಪ್ರಯೋಜನಗಳಿದೆ. ಏಕೆಂದರೆ ಈ ಪೂಜೆ ಉತ್ತಮ ಆರೋಗ್ಯವನ್ನು ದಯಪಾಲಿಸುತ್ತೆ, ಸಂಪತ್ತನ್ನು, ಅದೃಷ್ಟವನ್ನು, ಹಾಗೆ ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದು ಇಡೀ ಕುಟುಂಬವನ್ನೇ ದುಷ್ಟ ಶಕ್ತಿಗಳಿಂದ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು. ಜೊತೆಗೆ ಆ ಕುಟುಂಬದಲ್ಲಿ ಇರುವಂಥವರಲ್ಲಿ ಒಂದು ಸಹ ಸಂಬಂಧಗಳು ವೃದ್ಧಿಯಾಗುತ್ತೆ, ಶಾಂತಿ ಮತ್ತು ಸಾಮರಸ್ಯದ ಜೀವನವನ್ನು ನಡೆಸಲಿಕ್ಕೆ ಇದು ಉತ್ತೇಜಿಸುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗೆ ನೀವು ಮಾಡುವಂತಹ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಒಂದು ಸಂಪತ್ತನ್ನು, ಲಾಭವನ್ನು ಇದು ತಂದುಕೊಡುತ್ತೆ. ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಎಲ್ಲಿ ಮಹಾಗೌರಿ ಇರ್ತಾಳೆ ಅಲ್ಲಿ ಮಹಾಲಕ್ಷ್ಮಿಯೂ ನೆಲೆಸಿರ್ತಾಳೆ ಅನ್ನುವಂಥದ್ದು ಈ ಒಂದು ವ್ರತದಿಂದ ಗೊತ್ತಾಗುತ್ತೆ. ಇದರಿಂದ ನಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಲಿ
ಆಂತರಿಕವಾಗಿ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳಲಿಕ್ಕಾಗಲಿ ಸ್ವರ್ಣಗೌರಿಯ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಹಾಗೆ ಈ ಸ್ವರ್ಣಗೌರಿಯ ವ್ರತದಲ್ಲಿ ಬಹಳ ವಿಶೇಷವಾಗಿ ಅರಿಶಿನ ಕುಂಕುಮವನ್ನು ಬಳಸುವಂಥದ್ದು ಇದೆ. ಏಕೆಂದರೆ ಇದು ಸೌಭಾಗ್ಯದ ಸಂಕೇತ ಇದು. ಹಾಗೆ ಕೆಲವರು ಸ್ವರ್ಣಗೌರಿಯನ್ನು ಕಳಶ ಇಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ. ಕೆಲವರು ತೆಂಗಿನಕಾಯಿಗೆ ಗೌರಿ ಮುಖವಾಡವನ್ನು ಇಟ್ಟು ಗೌರಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಈ ಮಣ್ಣಿನ ಅಥವಾ ಮರದ ಸ್ವರ್ಣಗೌರಿಯ ವಿಗ್ರಹವನ್ನು ತಂದು ಪೂಜೆ ಮಾಡ್ತಾರೆ. ಕೆಲವರು ಪಂಚಲೋಹದಲ್ಲಿ ಇದ್ದಂತಹ ಸ್ವರ್ಣಗೌರಿ ಪ್ರತಿಮೆಯನ್ನು ಇಟ್ಟೇ ಪೂಜೆ ಮಾಡುವಂಥದ್ದು ಇದೆ. ಒಟ್ಟಾರೆ ಈ ದಿನದಲ್ಲಿ ಕಲಶವನ್ನಾದರೂ ಪ್ರತಿಷ್ಠಾಪನೆ ಮಾಡಿ ಅಥವಾ ಪ್ರತಿಮೆಯನ್ನಾದರೂ ಇಟ್ಟು ಸ್ವರ್ಣಗೌರಿ ಪೂಜೆಯನ್ನು ಮಾಡಬಹುದು. ಹಾಗೆ ಕಳಶ ಇಡುವಂಥವರು ಬೆಳ್ಳಿ, ಕಂಚು ಅಥವಾ ತಾಮ್ರದ ತಂಬಿಗೆಯಲ್ಲಿ ಈ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲಿ ಕೆಲವರು ಈ ಕಳಶದ ಒಳಗೆ ಪರಿಮಳಯುಕ್ತವಾದಂತಹ ಜಲವನ್ನು ಪೂರ್ಣ ಮಾಡ್ತಾರೆ. ಅಂದರೆ ಇಲ್ಲಿ ಜಾಯಿಕಾಯಿ, ಏಲಕ್ಕಿ, ಕೇಸರಿ, ಕರ್ಪೂರ, ಲವಂಗ ಎಲ್ಲವನ್ನೂ ಕೂಡ ನೀರಿನಲ್ಲಿ ಬೆರೆಸಿ ಕಳಶದ ಒಳಗೆ ತುಂಬಿ ನಂತರ ಒಂದು ತೆಂಗಿನಕಾಯಿಯನ್ನು ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅರಿಶಿನ ಲೇಪಿತ ತೆಂಗಿನಕಾಯಿ ಅದಾಗಿರುತ್ತೆ. ಅದರಲ್ಲಿ ಸ್ವರ್ಣಗೌರಿ ವಿಗ್ರಹ ಅಥವಾ ದೇವಿಯ ಮುಖದ ಆಭರಣವನ್ನು ಇಟ್ಟು ಅಲಂಕಾರ ಮಾಡುವಂಥದ್ದು ಇದೆ. ಇನ್ನು ವಿಶೇಷವಾಗಿ 16 ಗಂಟುಗಳಿರುವಂಥ ದೋರಬಂಧನವನ್ನು ಮಾಡಿಕೊಳ್ಬೇಕು. ಏಕೆಂದರೆ 16 ಸ್ವರ್ಣಗೌರಿಗೆ ತುಂಬ ಇಷ್ಟವಾದಂತಹ ಸಂಖ್ಯೆ ಅದು. ಹಾಗಾಗಿ ನಿಮ್ಮ ಎಲ್ಲ ಪೂಜಾದಿ ಕಾರ್ಯಗಳು ಕೂಡ 16ರ ಸಂಖ್ಯೆಯಲ್ಲಿ ಇರಬೇಕು ಅನ್ನುವಂಥದ್ದು. ಅಂದರೆ 16 ಎಳೆಯ ಬತ್ತಿಗಳನ್ನು ದೀಪಕ್ಕೆ ಹಾಕಬೇಕು ಅನ್ನುವಂಥದ್ದು, 16 ಎಳೆಯ ಗೆಜ್ಜೆ ವಸ್ತ್ರವನ್ನು ಬಳಸಬೇಕು ಅನ್ನುವಂಥದ್ದು, ಹಾಗೆ 16 ಬಗೆಯ ಹೂಗಳಿಂದ ದೇವಿಯನ್ನು ಪೂಜೆ ಮಾಡಬೇಕು. 16 ಮಂಗಳ ವಸ್ತುಗಳು ಪೂಜಾ ಸಾಮಗ್ರಿಯ ರೂಪದಲ್ಲಿ ಇರಬೇಕು. ಹಾಗೆ 16 ಸಂಖ್ಯೆಯ ನೈವೇದ್ಯಗಳನ್ನು ದೇವಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಇಲ್ಲಿ 16 ಗಂಟುಗಳ ಅರಿಶಿನದ ಬಣ್ಣದಿಂದ ಅಥವಾ ಅರಿಶಿನದಿಂದ ಲೇಪಿತವಾದಂತಹ ಪವಿತ್ರ ದಾರವನ್ನು ಕೈಗೆ ಧರಿಸಬೇಕು ಅನ್ನುವಂಥದ್ದು. ಇದು ಷೋಡಶ ಕಲೆಯನ್ನು ಪ್ರತಿನಿಧಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ 16 ಗಂಟುಗಳುಳ್ಳಂತಹ ದೋರವನ್ನು ಮೊದಲು ಪೂಜೆ ಮಾಡಿ ನಂತರ ಅದನ್ನು ಬಲಗೈಗೆ ಕಟ್ಟಿಕೊಳ್ಳುವಂಥದ್ದು ಇದೆ. ಅಂದರೆ ಗೌರಿಯ ಅನುಗ್ರಹಕ್ಕಾಗಿ ಮತ್ತು ಉಪಕಾರಕ್ಕಾಗಿ ಹಿರಿಯ ಸುಮಂಗಲಿಯಾದಂತಹ ಮಹಿಳೆಯರಿಂದ ಇದನ್ನು ಕಟ್ಟಿಸ್ಕೊಳ್ಬೇಕು. ವಿವಾಹಿತ ಮಹಿಳೆಯರನ್ನು ಈ ಪೂಜೆಗೆ ಆಹ್ವಾನಿಸುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ. ಹಾಗೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರಿಗೆ ತಾಂಬೂಲವನ್ನು ಕೊಡುವಂಥದ್ದು, ಕೆಲವರು ಮೊರದ ಬಾಗಿನವನ್ನು ಕೊಡುವಂಥ ಸಂಪ್ರದಾಯ ಕೂಡ ಇದೆ. ಹಾಗಾಗಿ ಸ್ವರ್ಣಗೌರಿ ವ್ರತವನ್ನು 16 ವರ್ಷಗಳ ಕಾಲ ನಿರಂತರವಾಗಿ ಮಾಡಿ ನಂತರ ಉದ್ಯಾಪನೆ ಮಾಡುವಂಥ ಒಂದು ಪರಿಪಾಠ ಕೆಲವರಲ್ಲಿದೆ. ಹಾಗಾಗಿನೇ ಇಲ್ಲಿ ಸುಮಂಗಲಿಯರಿಗೆ ಸಕಲ ಸೌಭಾಗ್ಯಗಳನ್ನು ನೀಡುವಂಥ ಈ ಸ್ವರ್ಣಗೌರಿಯ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಗೌರಿ ಅಂತ ಹೇಳಿದ್ರೆ ಪಾರ್ವತಿ. ಇಲ್ಲಿ ಪಾರ್ವತಿ ಪರ್ವತರಾಜನ ಮಗಳು, ಶಿವನನ್ನ ವಿವಾಹ ಆದಂಥವಳು. ಹಾಗಾಗಿ ವರ್ಷಕ್ಕೊಮ್ಮೆ ತವರಿಗೆ ಅಂದರೆ ತನ್ನ ತವರು ಮನೆಯಾದಂತಹ ಈ ಭೂಲೋಕಕ್ಕೆ ಬಂದು ಪೂಜೆಯನ್ನು ಸ್ವೀಕರಿಸ್ತಾಳೆ. ಹಾಗೆ ಹೆಣ್ಣು ಮಕ್ಕಳಿಂದ ವಿಶೇಷವಾಗಿ ಬಾಗಿನವನ್ನು ಸ್ವೀಕಾರ ಮಾಡಿ ಸಂತೃಪ್ತಳಾಗಿ ಮತ್ತೆ ಕೈಲಾಸಕ್ಕೆ ಹೋಗ್ತಾಳೆ. ಹಾಗಾಗಿ ಈ ಗೌರಿ ಹಬ್ಬದಂದು ಈ ವ್ರತವನ್ನು ಕೈಗೊಂಡ್ರೆ ದೀರ್ಘ ಸುಮಂಗಲಿಗಳಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಬಹಳ ಕಾಲದಿಂದಲೂ ಕೂಡ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಇದೆ. ಹಾಗಾಗಿ ಈ ಗೌರಿ ಹಬ್ಬದ ಸಂದರ್ಭದಲ್ಲಿ ತಾಯಿಗೆ ವಿಶೇಷವಾಗಿ ಹೋಳಿಗೆಯ ನೈವೇದ್ಯವನ್ನು ಮಾಡುವಂಥದ್ದು, ಹಾಗೆ ಮೊರದ ಬಾಗಿನವನ್ನು ಕೊಡುವಂಥದ್ದು ಬಹಳ ವಿಶೇಷ. ಇಲ್ಲಿ ಈ ಬಾಗಿನ ಅನ್ನುವಂಥದ್ದು ತುಂಬ ಗೌರವಪೂರ್ವಕವಾಗಿ ಕೊಡುವಂಥ ಒಂದು ದಾನ ಅಥವಾ ಒಂದು ಸತ್ಕಾರ ಅಂತ ಹೇಳೇನೆ ಪರಿಭಾವಿಸುವಂಥದ್ದಿದೆ. ಹಾಗಾಗಿ ಎಲ್ಲ ಮನೆಗಳಲ್ಲೂ ಕೂಡ ಈ ಗೌರಿಯನ್ನು ಕೂಡಿಸಿ ಪೂಜೆ ಮಾಡದೇ ಇದ್ರೂ ಕೂಡ ಯಾರು ಗೌರಿಯನ್ನು ಕೂರಿಸಿರ್ತಾರೋ ಅಂಥ ಮನೆಗೆ ಹೋಗಿ ಸುಮಂಗಲಿಯರು ಪೂಜೆ ಮಾಡಿ ಬರುವಂಥ ಒಂದು ಪದ್ಧತಿ ಕೂಡ ಇದೆ. ಒಟ್ಟಾರೆ ಮುತ್ತೈದೆಯರು ಎಲ್ಲರಿಗೂ ಕೂಡ ಸಕಲ ಸೌಭಾಗ್ಯಗಳನ್ನು ನೀಡುವಂಥ ಒಂದು ಹಬ್ಬ ಇದು. ಹಾಗಾಗಿನೇ ಈ ಸ್ವರ್ಣಗೌರಿ ಹಬ್ಬ ತಮ್ಮೆಲ್ಲರಲ್ಲೂ ಕೂಡ ಒಂದು ಹೊಸತನವನ್ನು ತರಲಿ. ಹಾಗೆ ಮಾತೆ ಗೌರಿ ತಮ್ಮನ್ನೆಲ್ಲ ಹರಸಿ ಆಶೀರ್ವದಿಸಲಿ, ತಮ್ಮ ಬಾಳು ಸಮೃದ್ಧವಾಗಿರಲಿ, ಆರೋಗ್ಯಯುತವಾಗಿರಲಿ, ಶಾಂತಿದಾಯಕವಾಗಿರಲಿ ಅಂತ ಹೇಳಿ ಮಹಾಗೌರಿಯನ್ನ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ.
ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ, 6ರಲ್ಲಿ ಚಂದ್ರ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಪ್ರಗತಿ ಇದೆ, ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಕೆಲವೊಂದು ಅಹಿತಕರವಾದಂಥ ಘಟನೆಗಳು ನಿಮ್ಮ ಮನಃಶಾಂತಿಯನ್ನು ಕೆಡಿಸ್ಬೋದು. ಆದರೂ ಕೂಡ ನೀವು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾದಂತಹ ಗಮನವನ್ನು ಇಟ್ಕೊಳ್ಳಿ, ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳಿಗೆ, ನಿಮ್ಮ ಶತ್ರುಗಳ ಹೇಳಿಕೆ ಏನಿದೆ ಅಥವಾ ನಿಮ್ಮ ಹಿತಶತ್ರುಗಳು ನಿಮ್ಮ ಬಗ್ಗೆ ಮಾಡುವಂಥ ಒಂದು ಪಿತೂರಿಯ ಮಾತುಗಳೇನಿದೆ ಅದಕ್ಕೆ ಮಹತ್ವವನ್ನು ಕೊಡಬೇಡಿ. ನಿಮ್ಮ ತಲೆ ಕೆಡಿಸುವಂಥ ವಿಚಾರ ಅಂದರೆ ಇದೊಂದೇ, ಬೇರೆಯವರ ಮಾತಿಗೆ ಮಾನ್ಯತೆಯನ್ನು ಕೊಡುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಆದಾಯ ವ್ಯಯ ಇದರಲ್ಲಿ ಸ್ವಲ್ಪ ಗಮನ ಇರಬೇಕಾಗತ್ತೆ. ಸರಿಯಾದ ನಿಯೋಜನೆಯ ಅವಶ್ಯಕತೆ ಕೂಡ ಈ ದಿನ ಕಾಣಿಸ್ತಾ ಇದೆ. ಇನ್ನು ಈ ದಿನ ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ನಿಮ್ಮ ಒಂದು ಪ್ರಯತ್ನಗಳಲ್ಲಿ ಈ ದಿನ ನಿಮಗೆ ಅನುಕೂಲದ ಜೊತೆಗೆ ಗೌರವ ಕೂಡ ಸಿಕ್ಕತ್ತೆ. ಹಣಕಾಸಿನ ಸ್ಥಿತಿಯಲ್ಲಿ ಪ್ರಗತಿ ಇರುವಂಥದ್ದು. ಹಾಗೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ಈ ದಿನ ಉತ್ತಮವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಆದರೆ ಈ ದಿನದಲ್ಲಿ ಯಾವುದೇ ಒಂದು ಕಾನೂನಿನ ವಿಚಾರಗಳು ಬಂದಾಗ ಅದು ಇತ್ಯರ್ಥ ಆಗುವವರೆಗೆ ನೀವು ಅದರ ಬಗ್ಗೆ ಗಮನ ಕೊಡಬೇಕು. ಜೊತೆಗೆ ತಜ್ಞರ ಅಥವಾ ಅನುಭವಸ್ಥರ ಒಂದು ಸಲಹೆಯನ್ನು ಈ ನಿಟ್ಟಿನಲ್ಲಿ ಪಡ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಅದೃಷ್ಟ ಏನೋ ನಿಮ್ಮನ್ನು ಬೆಂಬಲಿಸುತ್ತೆ, ಆದರೆ ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸ್ ಇರುವಂಥದ್ದು, ಅತಿಯಾದಂತಹ ಆತ್ಮವಿಶ್ವಾಸ ಇರುವಂಥದ್ದು, ಇದರಿಂದ ಕೆಲಸಗಳು ಹಿನ್ನಡೆಯನ್ನು ಅನುಭವಿಸುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಎಲ್ಲೋ ಒಂದು ಕಡೆ ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇದ್ದರೂ ಕೂಡ ಆ ಫಲವನ್ನು ಅನುಭವಿಸುವಂಥ ಯೋಗ ನಿಮಗೆ ಇರಲ್ಲ. ಕೈಗೆ ಬಂದ ತುತ್ತು ಬಾಯಿಯವರಿಗೆ ಇರಲ್ಲ. ಹಾಗಾಗಿನೇ ಸ್ವಲ್ಪ ಗೊಂದಲದಲ್ಲೇ ಈ ಜೀವನ ಇರುತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ಸ್ವಲ್ಪ ಚಿಂತೆ ಮಾಡುವಂಥ ಸಾಧ್ಯತೆ ಇದೆ. ಅವರ ಆರೋಗ್ಯ, ಅವರ ಉದ್ಯೋಗ ಅಥವಾ ಅವರು ನಡೆಸುವಂಥ ಚಟುವಟಿಕೆಗಳ ಬಗ್ಗೆ ಈ ದಿನ ನಿಮಗೆ ಸ್ವಲ್ಪ ಮನಸ್ಸಿಗೆ ಗೊಂದಲ ಉಂಟಾಗುವಂಥದ್ದು ಇದೆ. ಮಾನಸಿಕ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗಲ್ಲ. ಏಕೆಂದರೆ ಈ ಡಿಸಿಷನ್ ಮೇಕಿಂಗ್ ಪವರ್ ಅನ್ನುವಂಥದ್ದು ತುಂಬ ವೀಕ್ ಆಗಿರುತ್ತೆ ಈ ದಿನದಲ್ಲಿ. ಒಂದು ಉಡುಪನ್ನು ಅಂದರೆ ಆ ದಿನ ಹಾಕಿಕೊಳ್ಳಬೇಕಾದಂತಹ ಬಟ್ಟೆ ಯಾವುದು ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಗೊಂದಲ ಉಂಟಾಗುತ್ತೆ. ಅಲ್ಲೂ ಕೂಡ ಬಹಳ ಬೇಗ ನೀವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಬೇರೆಯವರ ಬಳಿ ಕೇಳಿನೇ ನೀವು ನಿರ್ಧರಿಸಬೇಕಾಗತ್ತೆ. ಅಂದರೆ ಒಂದು ಡಿಪೆಂಡೆನ್ಸಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಬೇರೆಯವರ ಮೇಲೆ ಅವಲಂಬನೆ ವಿಪರೀತವಾಗಿ ಈ ದಿನ ಇರುತ್ತೆ. ಹಾಗೆ ಈ ದಿನ ಸ್ವಲ್ಪ ವೆಚ್ಚವನ್ನು ಸರಿತೂಗಿಸುವಂಥದ್ದು ಕಷ್ಟ ಆಗುತ್ತೆ. ಯಾಕೆಂದರೆ ಆದಾಯ ಕಡಿಮೆ ಇರುತ್ತೆ, ಖರ್ಚು ವಿಪರೀತ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಪರದಾಡುವಂಥ ಸಂದರ್ಭ ಬರ್ಬೋದು. ಜಾಗ್ರತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ ಅಂದರೆ ಸುಖಸ್ಥಾನ. ಅಲ್ಲಿ ಚಂದ್ರ ಇದ್ದರೆ ಈ ದಿನ ಸ್ವಲ್ಪ ಸುಖಕ್ಕಾಗಿ ಪರದಾಡಬೇಕಾಗತ್ತೆ. ಎಲ್ಲವೂ ಇದ್ದರೂ ಕೂಡ ಅನುಭವಿಸುವಷ್ಟು ತಾಳ್ಮೆ ನಿಮಗೆ ಇರಲ್ಲ, ಪೇಷನ್ಸ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯನ್ನು ಕಂಡುಕೊಳ್ತೀರಿ. ಅದರಲ್ಲೂ ಈ ಸ್ಪರ್ಧೆ ಅನ್ನುವಂಥದ್ದು, ಕಾಂಪಿಟೇಷನ್ ಅನ್ನುವಂಥದ್ದು, ಹಾಗೆ ನಿಮ್ಮ ಒಂದು ಪ್ರತಿಭೆ ಏನಿದೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಈ ಕೆಲಸದಲ್ಲಿ ಅಷ್ಟೊಂದು ಆಸಕ್ತಿ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಚೇತರಿಕೆ ಅನ್ನುವಂಥದ್ದು ಇರಲ್ಲ. ಹಾಗೆ ಮಂದಗತಿಯಲ್ಲಿ ವ್ಯವಹಾರಗಳು ನಡೆಯೋದ್ರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಬೇಸರ ಮೂಡುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಪ್ರಯಾಣ ಪ್ರವಾಸ ಅನ್ನುವಂಥದ್ದು ಅಷ್ಟೊಂದು ಅನುಕೂಲವನ್ನು ತರಲ್ಲ.
ಹಾಗಾಗಿನೇ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಈ ಬಂಡವಾಳ ಹೂಡುವ ಬಗ್ಗೆ ಆಗಲಿ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂತಹ ಸಂಬಂಧದಲ್ಲಾಗಲಿ ನೀವು ಒಂದು ದಿಟ್ಟವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಇದು ಟರ್ನಿಂಗ್ ಪಾಯಿಂಟ್ ನಿಮಗೆ. ಹಾಗಾಗಿ ಹಿರಿಯರ ತಜ್ಞರ ಒಂದು ಮಾರ್ಗದರ್ಶನದಿಂದ ಈ ದಿನ ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಒಳ್ಳೆಯ ಯೋಗ ಇದೆ. ಆದರೆ ಈ ದಿನದ ಪ್ರಯತ್ನ ಮಾತ್ರ ನಿಮ್ಮ ಕೈಲಿದೆ. ಆಗೋದು ಬಿಡೋದು ಫಲಿತಾಂಶ ನಿಮಗೆ ಫೇವರಬಲ್ ಆಗಿರೋದು ಅನ್ಫೇವರಬಲ್ ಆಗಿರೋದು ಇದೆಲ್ಲವನ್ನು ನಿರ್ಧಾರ ಮಾಡುವಂಥವನು ಭಗವಂತ. ಹಾಗಾಗಿ ನಿಮ್ಮ ಕಾರ್ಯವನ್ನು ಮಾತ್ರ ಈ ದಿನ ಮಾಡ್ತಾಯಿರಿ, ಫಲಗಳನ್ನು ಭಗವಂತನಿಗೆ ಬಿಟ್ಟುಬಿಡಿ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದನ್ನು ಜ್ಞಾಪಕದಲ್ಲಿಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಗೌರಿಯನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಇದ್ದಾನೆ. 3ನೇ ಮನೆ ಕೀರ್ತಿ ಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ. ಆತ್ಮವಿಶ್ವಾಸದಿಂದ ಕೂಡಿರುವಂಥ ದಿನ ಇದು. ಹಾಗಾಗಿನೇ ಎಂಥದ್ದೇ ಕೆಲಸ ಬರಲಿ, ಎಂಥದ್ದೇ ಜವಾಬ್ದಾರಿ ಇರಲಿ, ಅದನ್ನು ನಗುನಗ್ತಾ ಈ ದಿನ ನಿಭಾಯಿಸ್ತೀರಿ. ಹಾಗೆ ಈ ದಿನದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಸಿದ್ಧರಾಗಿರ್ತೀರಿ. ನಾಯಕತ್ವದ ಗುಣಗಳು ಬಹಳ ಚೆನ್ನಾಗಿದೆ. ಅಂದರೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಅದ್ಭುತವಾಗಿದೆ ಈ ದಿನದಲ್ಲಿ. ಹಾಗೆ ಈಗ ಕೈಗೊಂಡಿರುವಂಥ ಕೆಲಸ ಕಾರ್ಯಗಳನ್ನು ಮೊದಲು ಪೂರ್ತಿ ಮಾಡಬೇಕು, ನಂತರದಲ್ಲಿ ಹೊಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಸ್ಪಷ್ಟವಾದ ಒಂದು ಇಚ್ಛಾಶಕ್ತಿ ನಿಮಗೆ ಈ ದಿನ ಇರುತ್ತೆ. ವಿಲ್ ಪವರ್ ಚೆನ್ನಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಆರೋಗ್ಯದ ಕಡೆ ತುಂಬ ಗಮನ ಹರಿಸುವಂಥದ್ದು ಇದೆ. ಏಕೆಂದರೆ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಹಾಗೆ ಅನಾರೋಗ್ಯದಿಂದ ಇದ್ದಾಗ ಅದು ಎಷ್ಟರ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ತಡೆಯನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥ ಒಂದು ಸತ್ಯಾಸತ್ಯತೆಯ ವಿಚಾರವನ್ನು ಕೂಡ ಈ ದಿನ ಹೊರಗೆ ಹಚ್ಚುತ್ತೀರಿ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಮಿತ್ರರ ಭೇಟಿ, ಅವರು ಮಾಡುವಂಥ ಸಹಾಯ ಸಹಕಾರಗಳು ನಿಮಗೆ ಒಂದು ಸಂತೋಷವನ್ನು ತರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ವಿವೇಚನೆ ಇದೆ. ಆ ಕೆಲಸಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಮುಂದುವರಿಸುವಂಥದ್ದು ಇದೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ವ್ಯವಹಾರಗಳಿಂದ ನೀವು ಹೆಚ್ಚು ಲಾಭವನ್ನು ಅನುಕೂಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಬಹಳ ಯುಕ್ತಿಯಿಂದ ಕೆಲವು ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ತೀರಿ. ಇದು ತುಂಬ ಮೆಚ್ಚುವಂಥ ಕೆಲಸ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನ, ಕುಟುಂಬ ಸ್ಥಾನ. ಇಲ್ಲಿ ಚಂದ್ರ ಇದ್ದಾಗ ಮನೆಯಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಇರುತ್ತೆ. ಮನೆಯವರು ನಿಮ್ಮ ಮೇಲೆ ಹಕ್ಕು ಚಲಾಯಿಸುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಈ ದಿನ ಮತ್ತು ನಾಳೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು, ಮಂದಗತಿ ಇರುತ್ತೆ. ಜೊತೆಗೆ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ ಕೂಡ ಸಿಕ್ಕಲ್ಲ. ನಿಮ್ಮ ಒಂದು ಶ್ರಮಕ್ಕೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಪ್ರತಿಭೆಗೆ ಅನುಗುಣವಾದಂಥ ಒಂದು ಫಲಿತಾಂಶ ಸಿಕ್ಕದೇ ಇದ್ದಾಗ ಈ ದಿನ ತುಂಬ ನಿರಾಸೆಯಾಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಭರವಸೆ ಎಲ್ಲೋ ಕಮರಿ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಬೇಕು, ಗಳಿಸಿದ್ದನ್ನು ಉಳಿಸ್ಕೊಳ್ಬೇಕು, ಇಂಥ ಒಂದು ಹೋರಾಟ ಈ ದಿನ ಇರುವಂಥದ್ದು. ಹಾಗಾಗಿ ಜೀವನವೇ ಒಂದು ಹೋರಾಟ ನಿಮಗೆ, ಅದೇ ಒಂದು ಸ್ಪರ್ಧೆ, ಅದರಲ್ಲಿ ಗೆಲ್ಲಬೇಕು, ಅದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡ್ರೆ ಅಲ್ಪ ಸ್ವಲ್ಪ ಲಾಭ ಉಂಟಾಗುತ್ತೆ. ಇನ್ನು ಈ ದಿನ ಯಾರಿಗೂ ಕೂಡ ಭರವಸೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಆ ಭರವಸೆಯನ್ನು ಈಡೇರಿಸುವಂಥ ಒಂದು ಶಕ್ತಿ, ಸಾಮರ್ಥ್ಯ, ವಿವೇಚನೆ, ಸಮಯ ಈ ಸಂದರ್ಭ ನಿಮಗೆ ಕೂಡಿ ಬಂದಿಲ್ಲ. ಹಾಗಾಗಿನೇ ಯಾರಿಗೂ ಕೂಡ ಭರವಸೆಯನ್ನು ಕೊಡಬೇಡಿ, ಯಾರಿಂದಲೂ ಏನನ್ನೂ ನಿರೀಕ್ಷೆ ಮಾಡಬೇಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ
ಈ ದಿನದಲ್ಲಿ ಅನಪೇಕ್ಷಿತವಾದಂಥ ಕಾರ್ಯಗಳಿಗೆ ಹೆಚ್ಚು ಹಣ ಖರ್ಚಾಗುತ್ತೆ. ಆದರೆ ಈ ಧರ್ಮದ ಕಾರ್ಯಗಳಿಗೆ, ಧಾರ್ಮಿಕ ಆಚರಣೆಗಳಿಗೆ ಈ ದಿನ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥ ಒಂದು ಮನಸ್ಸು ಮಾಡಿ. ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಎಲ್ಲ ಒಂದು ಕಡೆ ನಿಮ್ಮನ್ನು ನಂಬಿರುವಂಥವರು, ನಿಮ್ಮನ್ನು ಆಶ್ರಯಿಸಿರುವಂಥವ್ರಿಗೂ ಕೂಡ ಸಮಾಧಾನ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿದ್ದಾಗ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇದೆ, ಲವಲವಿಕೆ ಇದೆ, ಚಟುವಟಿಕೆ ಇದೆ. ಹಾಗೆ ಈ ದಿನ ಕೆಲವರು ಆಗಲ್ಲ ಅಂತ ಹೇಳಿ ಬಿಟ್ಟಿರುವಂಥ ಕೆಲಸಗಳನ್ನು ನೀವು ಕೈಗೆತ್ತಿಕೊಂಡು ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗೆ ಈ ದಿನ ಬಂಧು ಮಿತ್ರರ ಭೇಟಿ, ಆಗಮನ, ಅವರ ಜೊತೆ ಸಂವಹನ ನಿಮಗೆ ತುಂಬ ಸಂತೋಷವನ್ನು ತರುವಂಥ ವಿಚಾರ ಇದು. ಏನೋ ಒಂದು ಹಬ್ಬದ ವಾತಾವರಣ, ಮನೆಯಲ್ಲಿ ಒಂದು ಸಂಭ್ರಮ ಇರುತ್ತೆ. ಹಾಗೆ ಈ ದಿನ ಹೊಸತು ಅನ್ನುವಂಥದ್ದು ನಿಮಗೆ ತೀರ ಹತ್ತಿರವಾಗಿರುತ್ತೆ. ಹೊಸ ವಸ್ತ್ರಗಳಿರ್ಬೋದು, ಉಡುಪಿರ್ಬೋದು, ಹೊಸದಾದಂತಹ ಒಂದು ಸಾಮಗ್ರಿ ಇರ್ಬೋದು. ಅದರಿಂದ ತುಂಬ ಅನುಕೂಲತೆಗಳನ್ನು ಪಡ್ಕೊಳ್ಳುವಂಥದ್ದು, ಅದನ್ನು ತುಂಬ ಇಷ್ಟಪಡುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ದಿನ ಉಡುಗೊರೆಯನ್ನು ಕೊಡುವಂಥದ್ದು, ಅವರಿಂದ ಅದೇ ರೀತಿಯಲ್ಲಿ ನೀವು ಒಂದು ರಿಟರ್ನ್ ಗಿಫ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ತುಂಬ ಸಂಭ್ರಮದಲ್ಲಿರುವಂಥ ಸಂದರ್ಭ. ವೈವಾಹಿಕ ಜೀವನದಲ್ಲಿ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ಅದು ಹೆಚ್ಚಾಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದೇ. ಅದಕ್ಕಾಗಿಯೇ ಮಾತನ್ನು ಸ್ವಲ್ಪ ಹದ ಅರಿತು ನೀವು ಇಟ್ಕೊಂಡಾಗ ಎಲ್ಲವೂ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ತುಂಬ ಧನಾತ್ಮಕ ದೃಷ್ಟಿಕೋನದ ಅಗತ್ಯತೆ ಕಂಡು ಬರ್ತಾ ಇದೆ. ಏಕೆಂದರೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂಥವ್ರು, ನೆಗೆಟಿವ್ ಎನರ್ಜಿ ಇರುವಂಥವರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಅವರಿಂದ ಸ್ವಲ್ಪ ದೂರ ಉಳಿಯುವಂಥದ್ದು ಈ ದಿನ ಬಹಳ ಬಹಳ ಉತ್ತಮ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿ ನಿಮ್ಮ ಒಂದು ಕೋರಿಕೆ, ಬೇಡಿಕೆ ಏನೇ ಇದ್ದರೂ ಅದು ಕೂಡ ಈಡೇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳ ಬೆಂಬಲ ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಮಾಡ್ತೀರಿ, ಬಹಳ ಬೇಗ ಫಲಿತಾಂಶಗಳು ಕೊಡುತ್ತೆ. ಹಾಗಾಗಿನೇ ಈ ದಿನ ಪುಟ್ಟ ಪುಟ್ಟ ವಿಚಾರಗಳು ಅಂದರೆ ನಿಮಗೆ ತುಂಬ ಇಷ್ಟ. ಪುಟ್ಟ ಸಾಮಗ್ರಿ, ಪುಟ್ಟವಾದಂತಹ ವಸ್ತು, ಈ ಮೈನ್ಯೂಟ್ ಅನ್ನುವಂಥದ್ದು, ಮಿನಿಯೇಚರ್ ಅನ್ನುವಂಥದ್ದು ನಿಮಗೆ ಇಷ್ಟ ಆಗುತ್ತೆ. ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆ ಇದು ವ್ಯಯ ಅಂತ ಹೇಳಿದ್ರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಇದು ಹಣದ ಬಾಬ್ತಿಗೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ಈ ದಿನ ನಿಮ್ಮ ಭಾವನೆಗಳಾಗಲಿ, ನಿಮ್ಮ ಒಂದು ಆಚಾರ ವಿಚಾರಗಳಿಗಾಗಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಯಾವುದರಲ್ಲೂ ಕೂಡ ಒಂದು ಸ್ಪಷ್ಟತೆ ಅನ್ನುವಂಥದ್ದು ಇಲ್ಲ, ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆ ಬಹಳ ಬೇಗ ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಕಾರ್ಯಗಳನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ನಂಬಿಕೆ ಎಲ್ಲ ಒಂದು ಕಡೆ ಕೈ ಕೊಡುತ್ತೆ. ಅಪನಂಬಿಕೆ ಜಾಸ್ತಿ ಆಗುತ್ತೆ, ಅನುಮಾನಗಳು ಜಾಸ್ತಿ ಆಗುತ್ತೆ. ಇದರಿಂದ ಒಂದು ವಿಚಾರದಲ್ಲಿ ನೀವು ಸಂಪೂರ್ಣವಾಗಿ ಆಸಕ್ತಿಯನ್ನು ಇಟ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ವ್ಯಕ್ತಿಗಳ ಮಧ್ಯೆ ಇರುವಂಥ ಸಂಬಂಧದಲ್ಲೂ ಕೂಡ ಈ ದಿನ ಅನುಮಾನ ನುಸುಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಯಾರನ್ನು ನಂಬಿ ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ರಲ್ಲೇ ಜಿಜ್ಞಾಸೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಇಚ್ಛೆಯನ್ನು ಅರಿತು ಸ್ಪಂದಿಸುವಂಥ ವ್ಯಕ್ತಿ ನಿಮ್ಮ ಜೊತೆಗಿರ್ತಾರೆ. ಆದರೆ ಅವರಲ್ಲೂ ಕೂಡ ಏನೋ ಒಂದು ದೋಷವನ್ನು ಕಂಡುಹಿಡಿತೀರಿ. ಅವರ ಮಾತು, ಅವರ ನಡತೆ ಈ ದಿನ ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿ ಬೇರೆಯವರ ತಪ್ಪುಗಳನ್ನು ಬಹಳ ಬೇಗ ಕಂಡುಹಿಡಿಯುವಂಥದ್ದು. ಆದರೆ ನೀವು ಮಾಡುವಂಥ ತಪ್ಪುಗಳು ನಿಮಗೆ ಗೊತ್ತಾಗಲ್ಲ, ನಿಮ್ಮ ಬೆನ್ನು ನಿಮಗೆ ಕಾಣಿಸಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಈ ದಿನ ಸ್ವಲ್ಪ ಗೊಂದಲ ಇರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಅಪಾರ್ಥಗಳನ್ನು ಕಲ್ಪಿಸ್ಕೊಂಡು ಸುಂದರವಾದ ಬದುಕನ್ನು ನೀವೇ ಪ್ರಶ್ನಾರ್ಥಕವನ್ನಾಗಿಸ್ಕೊಂಡು ಬಿಡ್ತೀರಿ.
ಹಾಗಾಗಿ ಈ ದಿನ ಯಾರನ್ನು ನಂಬಬೇಕು, ಎಷ್ಟು ನಂಬಬೇಕು ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಅನುಭವಸ್ಥರಾಗಬೇಕಾಗತ್ತೆ. ಹಾಗೆ ಈ ದಿನ ಉದ್ಯೋಗಿಗಳಿಗೆ ಶುಭ ಸುದ್ದಿಯನ್ನು ಸಿಕ್ಕತ್ತೆ. ಆದರೆ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಯಾವುದೇ ಕೆಲಸವನ್ನು ಮುಂದಕ್ಕೆ ಹಾಕಬೇಡಿ. ಸ್ವಲ್ಪ ಶೀಘ್ರವಾಗಿ ಅದರ ಬಗ್ಗೆ ಗಮನ ಕೊಡುವಂಥದ್ದನ್ನು ಮಾಡಬೇಕು. ತ್ವರಿತ ವಿಲೇವಾರಿ ಮಾಡುವಂಥದ್ದು ಅಗತ್ಯತೆ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಪಾರ್ವತೀ ದೇವಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ಒಂದು ಸನ್ನಿವೇಶವನ್ನು ನೀವು ಸದುಪಯೋಗ ಮಾಡಿಕೊಳ್ಬೇಕು. ಯಾಕೆಂದರೆ ಬರುವಂಥ ಅದೃಷ್ಟ, ಬರುವಂಥ ಆಪರ್ಚುನಿಟಿ ಯಾವಾಗಲೂ ಒಮ್ಮೆ ಬರುತ್ತೆ. ಅದನ್ನು ಈ ದಿನ ನೀವು ಸಂಪೂರ್ಣವಾಗಿ ನಿಮ್ಮ ಒಂದು ಏಳಿಗೆಗೆ, ನಿಮ್ಮ ಒಂದು ಪ್ರಗತಿಯುಕ್ತವಾದಂತಹ ಒಂದು ಪ್ರತಿಫಲಕ್ಕೆ ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಈ ಮನಸ್ಸು ಮತ್ತು ಆರೋಗ್ಯ ಇದರ ಕಡೆ ಹೆಚ್ಚು ಗಮನವನ್ನು ಕೊಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ನಿಮಗೆ ಉತ್ತಮವಾದಂಥ ಪರಿಹಾರ ಸಿಕ್ಕುವಂಥದ್ದು ಇದೆ. ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮಗೆ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನ ಸಿಕ್ಕತ್ತೆ. ಹಾಗೆ ಒಂದು ರೆಸ್ಪಾನ್ಸಿಬಿಲಿಟಿ ಸಿಕ್ಕಾಗ, ಜವಾಬ್ದಾರಿ ಸಿಕ್ಕಾಗ ಅದನ್ನು ಬಹಳ ಚೆನ್ನಾಗಿ ನೀವು ನಿರ್ವಹಣೆ ಮಾಡ್ತೀರಿ. ನಿಮ್ಮ ಕಮ್ಯುನಿಕೇಷನ್ ಈ ದಿನ ಬಹಳ ಚೆನ್ನಾಗಿದೆ. ಸ್ವಲ್ಪ ಮಾತು ಒರಟಾಗಿರ್ಬೋದು, ಆದರೆ ಹೃದಯ ಮಾತ್ರ ಈ ದಿನ ಸ್ನೇಹಮಯವಾಗಿರುತ್ತೆ. ಇನ್ನು ಈ ದಿನ ರಾಜಕೀಯ ಕ್ಷೇತ್ರದಲ್ಲಿ ಮನ್ನಣೆ ಸಿಕ್ಕುವಂಥದ್ದು ರಾಜಕೀಯ ವ್ಯಕ್ತಿಗಳಿಗೆ. ಹಾಗೆ ಈ ದಿನ ದಾನ ಧರ್ಮದ ವಿಚಾರದಲ್ಲೂ ಕೂಡ ತುಂಬ ಆಸಕ್ತಿ ಇರುವಂಥ ಸಂದರ್ಭಗಳು ಬರುತ್ತೆ. ಇನ್ನು ಹಲವಾರು ಯೋಗಗಳು ಕೂಡಿ ಬರುವಂಥದ್ದು ಇದೆ. ಆಕಸ್ಮಿಕ ಧನಲಾಭ ಉಂಟಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ನಿಮ್ಮ ಓದಿನ ಬಗ್ಗೆ ಒಳ್ಳೆಯ ಮಾಹಿತಿ ಸಿಕ್ಕುವಂಥದ್ದು, ಜೊತೆಗೆ ಈ ದಿನದಲ್ಲಿ ಆರೋಗ್ಯದಲ್ಲೂ ಕೂಡ ನಿಮಗೆ ಉತ್ತಮ ಮಾಹಿತಿಯ ಜೊತೆಗೆ ಆರೋಗ್ಯ ವೃದ್ಧಿಸಿಕೊಳ್ಳುವಂಥ ಒಂದು ಗುಟ್ಟು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಅನುಕೂಲತೆಗಳು ಹೆಚ್ಚಾಗುವಂಥ ಸಂಭವ ಹೆಚ್ಚಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ, ವಿಶೇಷವಾದ ಸಂತೋಷ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಹಾಗೆ ನಿಮ್ಮ ಕುಟುಂಬ ಸದಸ್ಯರ ಸಹಕಾರದಿಂದ ನೀವು ಕೆಲವು ಹೊಸ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಕೆಲಸಕ್ಕೆ ಸಂಪೂರ್ಣವಾದಂತಹ ಸಹಕಾರ ಸಿಕ್ಕತ್ತೆ. ಹಾಗೆ ಉದ್ಯೋಗಸ್ಥರಿಗೂ ಕೂಡ ಈ ದಿನ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ತುಂಬ ಮೆಚ್ಚಿಕೊಳ್ತಾರೆ. ಕೆಲಸದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು ಇದೆ. ಜೊತೆಗೆ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಕಾರ್ಯ ಸಾಧಿಸಲಿಕ್ಕೆ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಸನ್ನಿವೇಶವನ್ನು ನಿಮ್ಮದಾಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮ್ಮ ಸವಿಯಾದಂಥ ಮಾತು, ನಿಮ್ಮ ಒಂದು ವಿವೇಚನಾಪೂರ್ವವಾದಂಥ ನಿರ್ಧಾರ ನಿಮ್ಮ ಕಾರ್ಯ ಸಾಧನೆಗೆ ಅನುಕೂಲಕರವಾಗಿರುವಂಥ ವಿಚಾರಗಳು. ಹಾಗೆ ಈ ದಿನದಲ್ಲಿ ಸ್ಥಿರಾಸ್ತಿಯ ವಿಚಾರಗಳು ಏನೇ ಇದ್ದರೂ ಕೂಡ ಅದರ ಒಂದು ಪ್ರಯತ್ನದಿಂದ ಫಲ ಏನೋ ಸಿಕ್ಕತ್ತೆ. ಆದರೆ ಈ ದಿನದಲ್ಲಿ ನಿಮ್ಮ ಉತ್ಸಾಹಕ್ಕೆ ಸ್ವಲ್ಪ ಮಿತಿಯನ್ನಿಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಆ ಫಲವನ್ನು ನೀವೊಬ್ಬರೇ ಅನುಭವಿಸೋದಕ್ಕಿಂತ ಅದನ್ನು ಹಂಚಿ ಉಂಡರೆ ನಿಮಗೆ ಸಂತೋಷ. ಇನ್ನು ಈ ದಿನ ಕುಟುಂಬ ಸದಸ್ಯರು ಕೈಗೊಳ್ಳುವಂಥ ನಿರ್ಧಾರಕ್ಕೆ ನೀವು ಕೂಡ ಬದ್ಧರಾಗಿರಬೇಕಾಗತ್ತೆ. ಹಾಗಾಗಿಯೇ ಈ ದಿನದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿರಲಿ, ಯಾವುದೇ ಅಭಿಪ್ರಾಯ ಭೇದಗಳಿರಲಿ, ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರ ಹಿರಿಯರ ಆರೋಗ್ಯದ ಕಡೆ, ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಸ್ಪಂದಿಸಿದ್ರೆ ನಿಮ್ಮ ಮನಸ್ಸು ನಿರಾಳವಾಗುತ್ತೆ. ನಿಮಗೆ ಒಂದು ಸೆಕ್ಯೂರಿಟಿ ಫೀಲಿಂಗ್ ಈ ದಿನ ಬರುವಂಥದ್ದು ಇದೆ. ಒಟ್ಟಾರೆ ಅನುಕೂಲ ಇದೆ. ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 9ರಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳು ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನದ ವ್ಯವಹಾರಗಳನ್ನು ಈ ದಿನ ಬಹಳ ಎಚ್ಚರಿಕೆಯಿಂದ ಮುಂದುವರಿಸಬೇಕಾಗುತ್ತೆ. ಅದರಲ್ಲೂ ಹಣಕಾಸಿನ ವ್ಯವಹಾರ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮಗೆ ಹಣ ಕೊಡಬೇಕಾದಂಥವರಾಗಲಿ, ನಿಮಗೆ ಯಾವುದೋ ವಸ್ತುವನ್ನು ಹಿಂದಿರಿಸಬೇಕಾಗಿರುವಂಥವರಾಗಲಿ ನಿಮ್ಮ ಬಗ್ಗೆನೇ ಅಪಪ್ರಚಾರ ಮಾಡುವಂಥವರಿದ್ದಾರೆ. ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮಿಂದಲೇ ಕೆಲವೊಂದು ಕೆಲಸಗಳನ್ನು ಮಾಡಿಸಿಕೊಂಡು ಕೊನೆಗೆ ನಿಮ್ಮನ್ನೇ ದೂರೀಕರಿಸುವಂಥವರು ಇದ್ದಾರೆ. ಹಾಗಾಗಿ ಬೆನ್ನಿಗೆ ಚೂರಿ ಹಾಕುವಂಥ ಜನ ನಿಮ್ಮ ಸುತ್ತಮುತ್ತಲೂ ಇರುವಂಥ ಹಿತಶತ್ರುಗಳವರು, ಅವರ ಬಗ್ಗೆ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ರಹಸ್ಯವಾಗಿ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವಂಥದ್ದು ಅಥವಾ ಯಾವುದೇ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಕೆಲಸ ಮಾಡಿ ದಾಖಲೆ ಪತ್ರಗಳ ಆಧಾರದಲ್ಲಿ ಮಾಡಿ. ಏಕೆಂದರೆ ಅದು ನಾಳೆ ನಿಮ್ಮನ್ನು ಒಂದು ಜೀವರಕ್ಷಕವಾಗಿ ಕೆಲಸ ಮಾಡುತ್ತೆ. ಇನ್ನು ಈ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರಮ ಪಡಬೇಕು ಯಾವುದೇ ಕೆಲಸ ಮಾಡಿದ್ರು, ಏಕೆಂದರೆ ಫಲಿತಾಂಶಗಳು ನೇರವಾಗಿ ನಿಮಗೆ ಸಿಕ್ಕಲ್ಲ. ಹಾಗೆ ಈ ದಿನದ ಕಾರ್ಯಭಾರದ ಒತ್ತಡವನ್ನು ಎದುರಿಸಬೇಕಾಗತ್ತೆ. ಇದು ಕೂಡ ನಿಮ್ಮ ಒಂದು ಮಾನಸಿಕ ಸ್ಥಿತಿಯನ್ನು ತಿಳಿಸುವಂಥ ವಿಚಾರವಾಗುತ್ತೆ. ಇನ್ನು ಈ ದಿನ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸುವಂಥದ್ದನ್ನು ತಪ್ಪಿಸ್ಕೊಳ್ಬೇಕು. ಅಷ್ಟು ಅಲರ್ಟ್ ಆಗಿರಬೇಕು. ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂಥ ವಿವೇಚನೆ ಕೂಡ ನಿಮ್ಮಲ್ಲಿ ಇರಬೇಕಾಗತ್ತೆ. ಅಷ್ಟು ಧೈರ್ಯ ಇರಬೇಕು, ಅಷ್ಟು ಆತ್ಮವಿಶ್ವಾಸ ಇರಬೇಕು. ಅದನ್ನು ರೂಢಿಸ್ಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ರಲ್ಲಿ ಚಂದ್ರ. ಇದು ದುಸ್ಥಾನದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಕೆಲಸಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಬಾಧೆ ಇದೆ, ಸ್ವಲ್ಪ ಸಮಸ್ಯೆ ಇದೆ, ಪರದಾಡುವಂಥ ಪರಿಸ್ಥಿತಿ ಇದೆ. ಹಾಗಾಗಿನೇ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಯಾರೊಂದಿಗೂ ವಾದ ವಿವಾದಕ್ಕೆ ನಿಲ್ಲಬೇಡಿ. ಅದರಲ್ಲೂ ಈ ವಿರುದ್ಧ ಲಿಂಗಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವ್ಯವಹಾರಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಇನ್ನು ಈ ದಿನ ತುಂಬ ಚಾಣಾಕ್ಷತನದಿಂದ ಮಾತಾಡಿದ್ರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ, ಇಲ್ಲಾಂದರೆ ಮಾತಿಗೆ ನೀವು ಸಿಕ್ಕಿ ಹಾಕಿಕೊಳ್ತೀರಿ. ಇನ್ನು ಈ ದಿನದಲ್ಲಿ ಅಪವಾದಗಳನ್ನು ನಿಮ್ಮ ಮೈ ಮೇಲೆ ನೀವೇ ಎಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲೋ ಈ ಬೀದಿಯಲ್ಲಿ ಹೋಗುವಂಥ ಮಾರಿಯನ್ನು ಮನೆಗೆ ಹೊಕ್ಕಿಸ್ಕೊಂಡ್ರು ಅನ್ನುವಂಥ ರೀತಿಯಲ್ಲಾಗ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ವ್ಯವಹಾರಗಳಲ್ಲಿ ಏನೋ ಅಲ್ಪ ಸ್ವಲ್ಪ ಲಾಭ ಇದೆ, ಆದರೆ ಆ ಲಾಭದ ಗುಂಗಿನಲ್ಲೇ ಹೆಚ್ಚು ಖರ್ಚನ್ನು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮಗೆ ಮಿಶ್ರ ಫಲ ಇರುವಂಥ ದಿನ. ಯಾವುದೇ ಒಂದು ವಿಚಾರ, ಅದರಲ್ಲೂ ಕಾನೂನಿನ ವಿಚಾರ ಬಂದರೆ ಈ ದಿನ ನೀವು ತುಂಬ ಅಲರ್ಟಾಗಿ ಇರಬೇಕಾಗತ್ತೆ. ಕಾನೂನನ್ನು ಮೀರುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಇತರರ ಮಾತಿಗೆ ಬೆಲೆ ಕೊಡುವಂಥ ಒಂದು ಸಂದರ್ಭ. ಏಕೆಂದರೆ ನಿಮ್ಮ ಮಾತಿಗೆ ಎಷ್ಟು ಬೆಲೆ ಬೇಕು ಅಂತ ಹೇಳಿ ಬಯಸ್ತೀರೋ, ಬೇರೆಯವರ ಮಾತಿಗೂ ಕೂಡ ಅಷ್ಟೇ ಬೆಲೆ ಇರಲಿ ಅಂತ ಹೇಳಿ ಅವರು ಬಯಸುವಂಥದ್ದಿದೆ. ಹಾಗಾಗಿ ಈ ದಿನ ಹದವರಿತು ನೀವು ಸಂಯಮದಿಂದ ಸನ್ನಿವೇಶವನ್ನು ನಿಭಾಯಿಸಬೇಕಾಗತ್ತೆ. ಹಾಗೆ ಈ ದಿನ ಮನಸ್ಸಿಗೆ ಖುಷಿ ಸಂತೋಷ ಕೊಡುವಂಥ ಕೆಲವು ವಿಚಾರಗಳಿದೆ. ಅಂಥದ್ದನ್ನು ಹುಡುಕಿಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ನೆಮ್ಮದಿ ಅನ್ನುವಂಥದ್ದು, ಮನಸ್ಸಿಗೆ ಶಾಂತಿ ಸಿಕ್ಕಬೇಕು ಅನ್ನುವಂಥದ್ದು ಎಲ್ಲೋ ಸಿಕ್ಕುವಂಥ ವಸ್ತು ಅಲ್ಲ. ಅದು ನಿಮ್ಮಲ್ಲೇ ಇದೆ, ನಿಮ್ಮೊಳಗೆ ಇದೆ, ನಿಮ್ಮ ಹತ್ತಿರವೇ ಇದೆ. ಅದನ್ನು ಈ ದಿನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಯಾವ ಕೆಲಸ ಮಾಡಿದ್ರೆ ನೆಮ್ಮದಿ ಸಿಕ್ಕತ್ತೆ, ಇದು ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಚರ್ಚೆಗೆ ಗ್ರಾಸವಾಗುವಂಥ ಒಂದು ವಿಚಾರ. ಹಾಗೆ ಅದರ ಬಗ್ಗೆ ಒಂದು ಡೀಪರ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬರಬೇಕಾಗತ್ತೆ. ಯೋಚನೆ ಮಾಡ್ತಾ ಇರಿ, ಒಂದು ಕಡೆ ನಿಮಗೆ ಉತ್ತರ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆ, ಕುಟುಂಬ ಸೌಖ್ಯ ಇದೆ. ಅದರಲ್ಲೂ
ಕುಟುಂಬದಲ್ಲಿ ಬಂಧು ಮಿತ್ರರ ಸಮಾಗಮ ಆಗುವಂಥದ್ದು, ಹಾಗೆ ಒಂದು ಧಾರ್ಮಿಕ ಕಾರ್ಯಕ್ರಮ, ಹಾಗೆ ಒಂದು ವಿಶೇಷವಾದಂತಹ ಮಾತಿನ ವಿನಿಮಯ, ಉಡುಗೊರೆಗಳ ವಿನಿಮಯ ಆಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ತುಂಬ ಬಹು ಉಪಯೋಗಿ ಯೋಗಗಳು ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಆರೋಗ್ಯದ ವಿಚಾರದಲ್ಲೂ ಕೂಡ ಭಾಳ ವಿಶೇಷವಾದಂಥ ಒಂದು ಕಾಳಜಿ ಇರುತ್ತೆ. ಇನ್ನು ಈ ದಿನ ಸಾಮಾಜಿಕ ದೃಷ್ಟಿಕೋನದಿಂದ ನಿಮಗೆ ಅತ್ಯುತ್ತಮವಾದಂಥ ಒಂದು ಸಲಹೆಯನ್ನು ಕೊಡುವಂಥ, ಹಾಗೆ ಸಲಹೆಯನ್ನು ಸ್ವೀಕರಿಸುವಂಥ ದಿನ ಕೂಡ. ಇನ್ನು ಧರ್ಮ ಕಾರ್ಯಗಳಿಗೆ ಈ ದಿನ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ದರೆ ಆಗುವಂಥ ನಷ್ಟವನ್ನು ನೀವು ತಪ್ಪಿಸ್ಕೊಳ್ಬೋದು. ಇನ್ನು ಪ್ರವಾಸ, ಪ್ರಯಾಣ ನಿಮಗೆ ಸಂತೋಷವನ್ನು ತರುತ್ತೆ, ಸಂತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ನಡತೆಯಿಂದ, ನಿಮ್ಮ ತೀರ್ಮಾನದಿಂದ ನೀವು ಹೆಸರನ್ನು ಗಳಿಸ್ಕೊಳ್ತೀರಿ. ಒಂದು ಸಾಮಾಜಿಕ ಸ್ಥಾನಮಾನ ಉತ್ತಮವಾಗಿರುತ್ತೆ. ಹಾಗೆ ಸಾಧನೆ ಮಾಡಲಿಕ್ಕೆ ಈ ದಿನ ತುಂಬ ಅವಕಾಶಗಳಿದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಆದರೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಅಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಕೆಲಸಕ್ಕೆ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಇನ್ನು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಖುದ್ದಾಗಿ ಪರಿಶೀಲನೆ ಮಾಡುವಂಥ ಅಗತ್ಯತೆ ಇದೆ. ನಿಮ್ಮ ಪ್ರೆಸೆನ್ಸ್ ಬೇಕು, ನಿಮ್ಮ ಇನ್ವಾಲ್ವ್ಮೆಂಟ್ ಬೇಕು ಕೆಲವು ವಿಚಾರಗಳಲ್ಲಿ. ಇದು ಸ್ವಲ್ಪ ಸೂಕ್ಷ್ಮದ ವಿಚಾರ, ಸ್ವಲ್ಪ ಸೆನ್ಸಿಟಿವ್ ಆಗಿರುವಂಥದ್ದು. ಇದನ್ನು ನೀವು ಈ ದಿನ ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಆಂಜನೇಯನ ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.